ನೋಡ್ತಿರ್ಬೋದು ಹೆಂಗಿದೆ ಅಂದರೆ ಈ ಮೋಟೋ ಜಿ ಪಿ ಬೈಕಿಗೂ ಏನು ಅಂತಂದರೆ ಇದಕ್ಕೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಈ ಟೈರ್ಗೆಲ್ಲ ನೋಡ್ಬೋದು ಏನು ಅಂತಂದರೆ ಫುಲ್ ಸಗದಾಗಿ ಮಾಡಿದ್ದಾರೆ. ಹಿಂದ್ಗಡೆ ಮಾಮೂಲಿ ಡ್ರಮ್ ಇದ್ರು ಅದು ಮ್ಯಾಗ್ ವೀಲ್ ಥರ ಮಾಡಿದ್ದಾರೆ. ಸೊ ಲೈಟ್ಸ್ ಎಲ್ಲ ಸಿಕ್ಕಾಬಟ್ಟೆ ಕಾಣ್ತಿದೆ. RGB ಲೈಟ್ಸ್ ಅದು ಏನಿದೆ ಬಸ್ಗಳಿಗೆಲ್ಲ ಹಾಕ್ತಾರೆ ನೋಡಿ. ಹೌದು. ಇದು ಎಷ್ಟು ಖರ್ಚೋಯ್ತು ಅಂತಂದ್ರೆ ಈ ಗಾಡಿ ಇದ್ರ ಒಂದು ಹೆಡ್ಲೈಟು ಇದೇನಿದು ಇದ್ರದ್ದು ಒಂದು ಮಾಸ್ಕ್ ಎಲ್ಲ ಇದು ಅಷ್ಟೇ. ಇದು ಸಹ ಲೈಟ್ ಇದರಲ್ಲಿ RGB ಒಂದು ಕ್ಯಾರಿಯರ್ ನೋಡಿ. ಕ್ಯಾರಿಯರ್ಗೆ ಎಷ್ಟಾಯ್ತು ಇದ್ರದ್ದು? ಕ್ಯಾರಿಯರ್ಗೆ 10,500. 10,500? ಹೌದು. ಯಮ್ಮ ಬರೀ ಕ್ಯಾರಿಯರ್ಗೆ? ಹೌದು. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ಏನು ಅಂತೇಳಿ ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರೂ ಆಟೋ ರಿಕ್ಷಾ ನೋಡೇ ಇರ್ತೀರ. ಸೊ ಆಟೋನ ಇಟ್ಕೊಳ್ಳೋಕ್ಕೂ ಸ್ವಲ್ಪ ಮೋಡಿಫಿಕೇಷನ್ ಮಾಡಿ ಸಾಕತ್ತಾಗಿ ಒಂದು ಸೈಕಾಗಿ ಇಟ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಅಂತಂದರೆ ನಾನೊಂದು ಆಟೋನ ನಿಮಗೆ ತೋರ್ಸಕೊಟ್ಟಿದ್ದೀನಿ. ಹಿಂದೆ ನೀವು ನೋಡ್ತಿದ್ದೀರಾ, ಖತರ್ನಾಕಾಗಿ ಮೋಡಿಫಿಕೇಷನ್ ಆಗಿದೆ. ಸೊ ಬನ್ನಿ ಆ ಒಂದು ಆಟೋದ ಬಗ್ಗೆ ತಿಳ್ಕೊಳ್ಳೋಣ. ಮೋಡಿಫಿಕೇಷನ್ ಏನೆಲ್ಲ ಮಾಡಿದ್ದಾರೆ, ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಮಾಡಬೇಕಾಗಿರೋದು ಇಷ್ಟೇ, ಏನು ಅಂತಂದರೆ ಪೇಷನ್ಸಿಂದ ಈ ಒಂದು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವೀಡಿಯೋನ ಶುರು ಮಾಡೋಣ. ಅಣ್ಣ ನಮಸ್ತೆ. ನಿಮ್ಮ ಹೆಸರು ಮತ್ತು ಪರಿಚಯ? ನನ್ನ ಹೆಸರು ಸುರೇಂದ್ರ ಅಂತ. ಓಕೆ. ನಾನು ಇಲ್ಲಿ ಮಡಿಕೇರಿಲೇ ಇರೋದಾ? ಓಕೆ ಅಣ್ಣ, ಇದು ಆಟೋ ಬಗ್ಗೆ ಹೇಳಿ. ಬನ್ನಿ ನೋಡಿ, ನಿಮ್ಮ ಒಂದು ಆಟೋ ಇದೆಲ್ಲ ಫುಲ್ ಖತರ್ನಾಕಾಗಿ ಕಾಣ್ತಿದೆ. ಸೊ ಗೆಳೆಯರೆ ನೋಡ್ತಿರ್ಬೋದು ಹೆಂಗಿದೆ ಅಂದರೆ ಈ ಮೋಟೋ ಜಿ ಪಿ ಬೈಕಿಗೂ ಏನು ಅಂತಂದರೆ ಇದಕ್ಕೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ನೋಡ್ತಿರ್ಬೋದು ಏನು ಅಂತಂದರೆ ಈ ಏರೋಡೈನಾಮಿಕ್ಸಿಗೆ ಎಲ್ಲ ಡಿಸೈನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಲೈಟಿಂಗ್ಸ್ ಕೂಡ ಇದೆ, ಪ್ಲಸ್ ಲೈಟ್ ಇಲ್ಲೊಂದಿದೆ, ಪ್ಲಸ್ ಏಂಜಲ್ ಲ್ಯಾಂಪು, ಹಾರನ್ನು, ಮತ್ತು ಈ ಟೈರ್ಗೆಲ್ಲ ನೋಡ್ಬೋದು ಏನು ಅಂತಂದರೆ ಫುಲ್ ಸಗದಾಗಿ ಮಾಡಿದ್ದಾರೆ. ಹಿಂದ್ಗಡೆ ಮಾಮೂಲಿ ಡ್ರಮ್ ಇದ್ರು ಅದು ಮ್ಯಾಗ್ ವೀಲ್ ಥರ ಮಾಡಿದ್ದಾರೆ. ಸೊ ಮೊದಲಿದಾಗಿ ಬರೋಣ, ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಣ್ಣ ನೀವೇ ಎಕ್ಸ್ಪ್ಲೈನ್ ಮಾಡಿ. ಏನು ಅಂತಂದರೆ ನೋಡ್ತಿರ್ಬೋದು ಛತ್ರಪತಿ ಅಂತ ಈ ಒಂದು ಆಟೋಗೆ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಅಣ್ಣ ಇದು ಸ್ಟಿಕ್ಕರಿಂಗ್ ಬಗ್ಗೆ ಹೇಳಿ. ಸ್ಟಿಕ್ಕರಿಂಗ್ ಅಂದರೆ ನಾನು ಸ್ಟಾರ್ಟಿಂಗ್ ಹಿಂದಿಲಿ ಬರ್ಸಿದೆ. ಅಷ್ಟೊತ್ತಿಗೆ ಒಂದು ರೀಲ್ ಬಿಟ್ಟಾಗ ಒಬ್ರು ಹೇಳಿದ್ರು ಕನ್ನಡದಲ್ಲಿ ಬರ್ಸಿ ಅಂತ. ಹಾಗೆ ಕನ್ನಡದಲ್ಲಿ ಬರ್ಸಿದ್ರೆ ಹೆಂಗಿತ್ತು ನೋಡುವಂತ ಅಂತ ಕನ್ನಡದಲ್ಲಿ ಮಾಡ್ಬೇಕು ಅಂತ. ಹಾಗಾಗಿ ಇದು ಕನ್ನಡದಲ್ಲಿ ಬಂತು. ಅದಾದ್ಮೇಲೆ ತುಂಬಾ ಜನ ಹಾಕ್ಸಿದ್ದಾರೆ, ಎಲ್ಲ ಕಡೆ ತುಂಬಾ ಜನ ಕೇಳ್ಬಿಟ್ಟು ಹಾಕ್ಸಿದ್ದಾರೆ ನನ್ನ ಜೊತೆಗೆ. ಅಣ್ಣ ಈ ಥರ ಹೆಂಗೆ ಮಾಡೋದು ಇದು ಇದ್ರದ್ದು ಸ್ಟಿಕ್ಕರ್ದು ಇದು ಕಳಿಸಿಕೊಡಿ, ನನಗೆ ಐಡಿಯಾಸ್ ಕಳಿಸಿಕೊಡಿ ಅಂತೇಳಿ ತುಂಬಾ ಜನಕ್ಕೆ ಕಳಿಸಿಕೊಟ್ಟಿದ್ದೀನಿ. ಈಗ ತುಂಬಾ ಜನ ಹಾಕ್ಸಿದ್ದಾರೆ. ವಿಚಾರ ಅದು ನನಗೆ ಚೆನ್ನಾಗಿದೆ ಬ್ರ್ಯಾಂಡಿಂಗು. ಏನು ಅಂತಂದರೆ ಛತ್ರಪತಿ ಅಂತ, ಏನು ಅಂತಂದರೆ ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಡೋ ಹೆಸರು ಅದು. ಸೊ ಇದೇನಿದು ಇಲ್ಲಿ ಲೈಟ್ಸ್ ಎಲ್ಲ ಸಿಕ್ಕಾಬಟ್ಟೆ ಕಾಣ್ತಿದೆ. RGB ಲೈಟ್ಸ್ ಅದು ಏನಿದೆ ಬಸ್ಗಳಿಗೆಲ್ಲ ಹಾಕ್ತಾರೆ ನೋಡಿ. ಹೌದು. ಇದು ಎಷ್ಟು ಖರ್ಚಾಯ್ತು ಲೈಟಿಗೆ? ಅದಕ್ಕೆ 5,000 ಖರ್ಚಾಗಿದೆ. ಬರೀ ಇಷ್ಟಕ್ಕೆ ಅಲ್ಲ, ಇಷ್ಟು ಲೈಟ್ಗೆ? ಇದು ಲೈಟು, ಅದಕ್ಕೆ ಒಂದು ಕಂಟ್ರೋಲರ್ ಬರ್ತದೆ, ಅದು ಎರಡಕ್ಕೆ ಸೇರಿ ಅಷ್ಟು 5,000 ರೂಪಾಯಿ ಖರ್ಚು. 5,000 ರೂಪಾಯಿ ಖರ್ಚಾಗುತ್ತಲ್ಲ. ಇದು ನೈಟ್ ಟೈಮ್ ಹೆಂಗೆ ಕಾಣುತ್ತೆ? ನೈಟ್ ಟೈಮ್ ಒಳ್ಳೆ ಮಸ್ತಾಗಿ ಸಾಕು. ಅಂದರೆ ಎನಿ ಕಲರಾ? ಯಾವ ಕಲರ್? ಮಲ್ಟಿ ಕಲರ್. ಮಲ್ಟಿ ಕಲರ್ RGB ಲೈಟು. ಓಕೆ. ಸೊ ಈಗ ಇದ್ರದ್ದು ಅಟ್ರಾಕ್ಷನ್ ಏನು ಅಂತಂದ್ರೆ ಈ ಗಾಡಿದು ಇದ್ರ ಒಂದು ಹೆಡ್ಲೈಟು ಇದೇನಿದು ಇದ್ರದ್ದು ಒಂದು ಮಾಸ್ಕ್ ಎಲ್ಲ ಇದು ಅಷ್ಟೇ. ಇದು ಸಹ ಲೈಟ್ ಇದರಲ್ಲಿ RGB ಮಲ್ಟಿ ಕಲರಾ? ಇದ್ರೊಳಗೆ ಲೈಟ್ ಈಗ ಆನ್ ಮಾಡಿ ನೋಡೋಣ ಹೆಂಗ್ ಕಾಣುತ್ತೆ ನೋಡೋಣ. ಅಂದ್ರೆ ಏನು ಅಂತಂದ್ರೆ ನೋಡ್ತಿರ್ಬೋದು ಇದಕ್ಕೂ ಎಲ್ಲ ಲಿಂಕ್ ಇದೆ. ಬಟ್ ಇದೇನು ಅಂತಂದ್ರೆ ಎಷ್ಟು ಕಲರ್ ಬರುತ್ತೆ ಟೋಟಲಾಗಿ? 4-5 ಕಲರ್ ಬರ್ತಾ ಇದೆ. ಏನು ಅಂತಂದ್ರೆ ಈ ಕಡೆ ಕಲರ್ ಬೇಕು ಅಂತ. ಹೌದಾ? 5 ಕಲರ್ ಬರ್ತದೆ. ಸೊ ಇಲ್ಲೂ ನೋಡ್ತಿರ್ಬೋದು. ಇದು ಏನು ಅಂತಂದ್ರೆ ನೈಟ್ ಟೈಮು ಸಾಕಾದಾಗ ಕಾಣ್ತದೆ. ಹಾಗೇನೆ ಹಾರನ್ ನೋಡ್ತಿರ್ಬೋದು, 2 ಬಾಸ್ದು ಹಾರನ್ ಬರುತ್ತೆ. ಸೊ ಇದನ್ನ ನೀವೇ ಹಿಂಗೆ ಮೇಲೆ ಮಾಡಿಟ್ಟಿರೋದಾ? ಇದು ನಾನು ಮಾಡ್ಸಿರೋದು ಅವ್ರ ಹತ್ರ. ಅಂದ್ರೆ ಇದು ಮೊದಲು ನನ್ನ ಫ್ರೆಂಡ್ ಮಾಡಿಸಿದ್ದ, ಅವನ ಜೊತೆಗೆ ಹೇಳಿ ನನಗೆ ಇದೇ ತರ ಬೇಕು ಅಂತ ಹೇಳಿ ಹೋಗಿ ಮಾಡಿಸಿದ್ವಿ. ಅಂದ್ರೆ ಇದ್ರದ್ದು ವಿಷಯ ಏನು ಗೊತ್ತಾ, ಇದ್ರದ್ದು ಫಿನಿಶಿಂಗ್ ಚಂದ ಕಾಣ್ತಾ ಇದೆ. ಹೌದು, ಕ್ರೋಮ್ ಫಿನಿಶಿಂಗ್ ಅಲ್ಲಿ ಬಾಸ್ ಸ್ಟೀಲ್ ಅಲ್ಲ, ಇದು ಸ್ಟೀಲ್ ಐಟಮ್ ಚೆನ್ನಾಗಿರುತ್ತದೆ. ಓಕೆ. ಸೊ ಇದೇನಿದು ಇದೆಂತ ವಿಷಯ? ಶೋಗೆ ಅಷ್ಟೇ. ಇದು ನಮ್ಮದು ಸಿಂಗಲ್ ಡೂಮದು ಆಟೋ ಬರ್ತದೆ, ಅದರದ್ದು ಡೂಮು. ಅದನ್ನ ಸುಮ್ಮನೆ ಒಂದು ಶೋಗೆ. ಇದರಲ್ಲಿ ಕಲೆಕ್ಷನ್ ಇದೆಯಾ? ಇದರಲ್ಲಿ ಕಲೆಕ್ಷನ್, ಇದರಲ್ಲಿ ಲೈಟ್ ಬರ್ತದೆ, ರೆಡ್ ಕಲರ್ ಲೈಟ್. ಓ, ಏಂಜಲ್ ಈ ತರ. ಅದು ನೈಟ್ ಟೈಮ್ ಸಗದ ಕಾಣ್ಬೋದಲ್ಲ. ಆಮೇಲೆ ಇದೇನಿದು? ಇದು ಲಿಪ್. ಇದು ಇದರಲ್ಲಿ ಸಹ ಲೈಟ್ ಇದೆ, ಇದರಲ್ಲಿ ಸಹ. ಅದು ನೀವು ಕಸ್ಟಮೈಸ್ ಮಾಡಿರೋದ? ಏನ್ ಕತೆ ಇದು? ಇಲ್ಲೇ ಮಾಡಿಸಿದ್ದು ನಮ್ಮ ಫ್ರೆಂಡ್ ಹತ್ರ ಮಾಡಿಸಿದ್ದು. ಇದು ಗಟ್ಟಿ ಇದೆಯಾ? ಇಲ್ಲ, ಅದು ಇದು ಅಕ್ರಾಲಿಕ್ ಶೀಟ್ ಅಂತ ಹೇಳ್ತಾರೆ. ಅಕ್ರಾಲಿಕ್ ಶೀಟಲ್ಲಿ ಮಾಡಿರೋದು. ಅಂದರೆ ಏನು ಅಂತಂದರೆ ನೀವೇನಾರು ಶೋಗೆ ಏನಾರು ಹೋಗ್ತೀರಾ ಅಂದರೆ, ಇನ್ನೊಂದು ವಿಷಯ ಏನು ಅಂತಂದರೆ ಈ ಗಾಡಿನ ಶೋಗೆ ತೊಗೊಂಡೋಗ್ತಾರೆ. ಸೊ ಏನಾರು ಆಟೋ ಎಕ್ಸ್ಪೋ ಇದ್ದರೆ ಅದಕ್ಕೆಲ್ಲ ತೊಗೊಂಡೋಗ್ತಾರೆ. ನೋಡಿ ಗಾಡಿ ನೋಡಿ ಹೆಂಗೆ ಇಟ್ಕೊಳ್ತಾರೆ ಅಂತ. ಈಗ ಏನಂತಂದರೆ ಬರೀ ಮುಂದೆ ಶೇಪಿಗೆ ಎಷ್ಟು ಖರ್ಚು ಮಾಡಿದ್ದೀರಾ? ಬರೀ ಮುಂದೆ ಶೇಪಿಗೆ ಅಂತ ಹೇಳಿದ್ರೆ ಇದೊಂದು 5,000 ಲೈಟು, ಮತ್ತೆ ಹಾರ್ನ್ ಅದು ಸೇರಿ ಅದೊಂದು 5,000. ಓಕೆ. ಅಂದರೆ ಹಾರ್ನಿಗೆ 2,500 ಇದೆ. ಹೌದು. ಮತ್ತೆ ಅದು ಈ ಕ್ಲ್ಯಾಂಪ್ಗಳಿಗೆ ಇದಕ್ಕೂ 2,500 ಖರ್ಚು. 2,500. ಆಮೇಲೆ ಇದು ಲೈಟ್ ಇದು ಒಂದು 2,500. ಇದಕ್ಕೆ ಇದು ಜಸ್ಟ್ ಹಾಕಿರೋದಲ್ಲ, ಇದು ಸಗದ ಕಾಣ್ತದೆ. ಆ್ಯಕ್ಚುಲಿ ಏನು ಅಂತಂದರೆ ಈ ಜೀಪ್ ವ್ರ್ಯಾಂಗ್ಲರ್ಗೆ ಬರುತ್ತಲ್ಲ, ಸೇಮ್ ಆ ಥರ ಕಾಣ್ತದೆ. ಹಾಗೆ ಅದು ವಿಂಗ್ಲೆಟ್ಗೆ ಎಷ್ಟಾಯಿತು? ಯಾವುದು ಇದಕ್ಕೆ?
ಇದಕ್ಕೆ ಬಂದು ಟೋಟಲ್ ಲಿಪ್ಪಿಗೆ 1800 ರೂಪಾಯಿ ಇದೆ. 1800 ಎರಡಕ್ಕೆ ಈ ಕಡೆಗೆ. ಓಕೆ, ಕ್ರೇಜಿ ಆಗಿದೆ. ಅದಕ್ಕೆ ಲೈಟ್ ಅದೆಲ್ಲ ಸಪ್ರೇಟ್, ಎರಡು ಸಪ್ರೇಟ್ ಅಲ್ಲ, ಕಂಟ್ರೋಲರ್ ಇದೆ. ಆಮೇಲೆ ಇಲ್ಲಿ ಏನು ಅಂತಂದ್ರೆ ಇದು ಮ್ಯಾಗ್ವಿಲ್ ಅಲ್ಲ, ಇದೆಂತ ವಿಷಯ ಇದು? ಶೋಕಪ್, ಅದು ಶೋಕಪ್ಪ. ಇದು ಸಖತ್ತಾಗಿ ಕಾಣ್ತದೆ. ಎಷ್ಟಾಯ್ತು ಇದು? ಅದಕ್ಕೆ 400 ರೂಪಾಯಿ. ಅದಕ್ಕೆ ಹೌದು, ಯಾವುದಕ್ಕೂ ಬಿಟ್ಟಿಲ್ಲ, ಎಲ್ಲದಕ್ಕೂ ಸಿಂಗಾರ ಮಾಡಿ ಕೂರಿಸಿದ್ದಾರೆ. ಬನ್ನಿ, ಏನಂತಂದ್ರೆ ಈ ಒಂದು ವೆಹಿಕಲ್ದು ಏನಂತಂದರೆ ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು. ವಿಷಯ ಏನು ಅಂತಂದರೆ ನಿಮಗೆ ನೋಡೋರಿಗೆ ಸೈಡ್ ಪ್ರೊಫೈಲ್ ನಾರ್ಮಲ್ ಗಾಡಿ ಥರ ಕಾಣುತ್ತೆ, ಆದರೆ ಇಲ್ಲೂ ತುಂಬ ಕಸ್ಟಮೈಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಈ ಮಿರರ್ ನೋಡ್ತಿರ್ಬೋದು, ಮಿರರ್ ಜೊತೆ ಒಂದು ಸಬ್ ಮಿರರು ಇಲ್ಲಿ ನೋಡ್ತಿರ್ಬೋದು. 1 2 3 4 ಮಿರರ್ ಇದೆ. ಇದೇನು ಅಂತಂದರೆ ಈ ಒಂದು ಮೋಡಿಫಿಕೇಶನ್ ಜೊತೆ ನಿಮಗೇನು ಅಂತಂದರೆ ವಿಸಿಬಿಲಿಟಿ ಡ್ರೈವರ್ಗೆ ಸೂಪರಾಗಿ ಕೊಡ್ತದೆ. ಪ್ಲಸ್ ಈ ಸ್ಟೀಲ್ ಪೈಪ್ ನೋಡ್ತಿರ್ಬೋದು, ಇದು ನಾರ್ಮಲ್ ಆಗಿಲ್ಲ, ಏನು ಅಂತಂದರೆ ಸಿಕ್ಕಾಬಟ್ಟೆ ಕೆಲಸ ಆಗಿದೆ. ಹಾಗೆ ಇದ್ರದ್ದು ಕ್ಯಾರಿಯರ್ ಕ್ಯಾರಿಯರ್ಗೆ ಎಷ್ಟಾಯಿತು ಇದ್ರದ್ದು? ಕ್ಯಾರಿಯರ್ಗೆ 10,500. ಹೌದು, ಯಮ್ಮ, ಬರೀ ಕ್ಯಾರಿಯರ್ಗೆ. ಮತ್ತು ಅದಕ್ಕೆ ಕ್ಲ್ಯಾಂಪ್ ಸಪ್ರೇಟ್, ಅದಕ್ಕೆ ಕ್ಲ್ಯಾಂಪಿಗೆ ಒಂದು 600 ರೂಪಾಯಿ. ಇದಕ್ಕೆ 10,500 ರೂಪೀಸ್ ಖರ್ಚಾಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು. ಬಟ್ ಏನು ಗೊತ್ತಾ, ನಿಮ್ಮ ಮೋಡಿಫಿಕೇಶನ್ ಇದೆಯಲ್ಲ ತುಂಬ ಪ್ರಾಕ್ಟಿಕಲ್ ಆಗಿದೆ. ಏನು ಅಂತಂದರೆ ಇದರ ಒಂದು ಗಾಡಿಯ ಒಂದು ಅಂದನ ಕೂಡ ಹೆಚ್ಚಿಸ್ತದೆ. ಮತ್ತು ಇನ್ನೊಂದೇನು ಅಂತಂದರೆ ನಿಮಗೆ ಮಾಡಬೇಕಾಗಿರೋ ಕೆಲಸನೂ ನೀಟ್ ಆ್ಯಂಡ್ ಕ್ಲಿಯರಾಗಿ ಆಗ್ತಾಯಿದೆ. ಆ ಥರ ನನಗೇನೋ ಅನಿಸುತ್ತೆ. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ ಮೇಯ್ನಾಗಿ ಎಲ್ಲ ಆಟೋಗಳಿಗೆ ಬೇಕಾಗಿರೋದೇನು ಸೀಟು. ಹೌದು, ಸೀಟಿಗೆ ಎಷ್ಟು ಖರ್ಚು ಮಾಡಿದ್ದಾರೆ? ಸೀಟ್ ಇಲ್ಲಿ ನೋಡ್ತಿರ್ಬೋದು ಗೆಳೆಯರೆ, ಇಲ್ಲಿ ಸಬ್ಬೂಫರ್ ಇದೆ, ಅದಕ್ಕೂ ಕುಷನಿಂಗ್ ಮಾಡ್ತಾ ಇದ್ದಾರೆ. ಪ್ಲಸ್ ಈ ಒಂದು ಸೀಟ್ ಇದೆಯಲ್ಲ ಸಖತ್ ಸ್ಮೂತ್ ಇದೆ. ಪ್ಲಸ್ ಇದೊಂದು ಚೆನ್ನಾಗಿದೆ ಗಾಡಿಯ ಒಂದು ಇಂಟೀರಿಯರ್ ನೋಡ್ತಿರ್ಬೋದು. ಒಳಗೆ ಕೂತ್ರೆ ನಿಜ ಹೇಳ್ತೀನಿ ಆಟೋ ಅಂತ ನೀವು ಹೇಳಲ್ಲ, ಅಷ್ಟು ಚೆನ್ನಾಗಿದೆ. ಪ್ಲಸ್ ಈ ಒಂದು ಡ್ಯಾಶ್ ಬೋರ್ಡ್ ನೋಡ್ತಿರ್ಬೋದು, ಪ್ಲಸ್ ಅಲ್ಲೊಂದು ಮಿರರ್ ನೋಡ್ತಿರ್ಬೋದು, ಮೊಬೈಲ್ ಹೋಲ್ಡರ್ ನೋಡ್ತಿರ್ಬೋದು, ಮತ್ತು ಇಲ್ಲಿ ಒಂದು ವಾಚ್ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಟೇಸ್ಟ್ಫುಲ್ಲಾಗಿ ಮಾಡಿದ್ದಾರೆ ಅಂತ. ವಿಷಯ ಏನು ಗೊತ್ತಾ, ಈ ಥರ ಮೋಡಿಫಿಕೇಶನ್ ದುಡ್ಡಿರೋರು ಯಾರು ಬೇಕಾದ್ರೆ ಮಾಡ್ಬೋದು, ಬಟ್ ಇದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದು ಕ್ವಶನ್. ಸೊ ಮುಂದೆಯಿಂದ ಬನ್ನಿ, ಇದರೊಂದು ಎಕ್ಸ್ಪ್ಲೈನ್ ಮಾಡಿ. ಅದು ಪ್ಲೈವುಡಿಂದ ಮಾಡಿರೋದು, ಪ್ಲೈವುಡಿಂದ ಮಾಡಿರೋದಾ? ಹುಲ್ಲನ್ನು ಹಾಕಿರೋದು, ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಇದೇ ನೀವೇ ಬೆಳೆಸಿರೋದ ದ್ರಾಕ್ಷಿ, ಏನು ಅಂತಂದರೆ ದೃಷ್ಟಿಗೆ ಇಟ್ಟಂಗೆ. ಪ್ಲಸ್ ಅಲ್ಲಿ ಜುಮ್ಕಿ, ಪ್ಲಸ್ ಇಲ್ಲಿ ನೋಡ್ತಿರ್ಬೋದು ಎಂಥ ಟೇಸ್ಟ್ಫುಲ್ ಆಗಿ ಮಾಡಿದ್ದಾರೆ ಅಂತ. ಏನಂತಂದರೆ ಸಣ್ಣ ವಿಷಯ. ಮತ್ತು ವಿಷಯ ಜುಮ್ಕಿ ಬಂದು ನಮಗೆ ಒಬ್ರು ಕಸ್ಟಮರ್ ಗಿಫ್ಟ್ ಕೊಟ್ಟಿದ್ದು. ನೋಡಿ, ಆ ಥರ ಎಲ್ಲ ಇರ್ತದೆ ವಿಷಯಗಳು. ಎಲ್ಲದಕ್ಕೂ ಒಂದೊಂದು ಮೀನಿಂಗ್ ಇರುತ್ತೆ. ಆಮೇಲೆ ಮತ್ತೆ ಈ ಸೀಟ್ ಬಗ್ಗೆ ಹೇಳಿ. ವಿಷಯ ಸೀಟ್ ಕೂಡ ಕಂಫರ್ಟ್ ಆಗಿದೆ, ಚೆನ್ನಾಗಿದೆ. ನೀವೇ ಮಾಡ್ಸಿರೋದು? ಎಷ್ಟು ಖರ್ಚು ಈ ಥರ ಅಂದರೆ ನಮಗೆ ಟೋಟಲ್ ಆಗಿ ಟಾಪ್ ಎಲ್ಲ ಸೆಟ್ಟಿಂಗ್ ಆಗಕ್ಕೆ ಒಂದು 17,000 ರೂಪಾಯಿ ಖರ್ಚಾಗಿದೆ. ಎಲ್ಲ ಸೇರಿ ಇದೆಲ್ಲ ಸೇರಿ ಪ್ಲಸ್ ಟಾಪ್ ಎಲ್ಲ ಈ ಟಾಪ್ ಹೇಳ್ತೀರಾ? ಹೌದು, ಅಪ್ಪಲ್ಸ್ ಮತ್ತೆ ಈ ಇದೆಲ್ಲ ಸೈಡ್ ಕಟನ್ ಎಲ್ಲ ಸೇರಿ 17,000 ರೂಪಾಯಿ ಖರ್ಚಾಗಿದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಾನು ಇಲ್ಲಿ ಸಬ್ ಊಫರ್ನ ನಾನು ಅಬ್ಸರ್ವ್ ಮಾಡಿದೆ. ಓಕೆನಾ? ಸಬ್ ಊಫರ್ಗೆ ಎಷ್ಟಾಯ್ತು? ಊಫರ್ಗೆ ಮ್ಯೂಸಿಕ್ ಸಿಸ್ಟಮ್ಗೆ ಎಷ್ಟು? ಮ್ಯೂಸಿಕ್ ಸಿಸ್ಟಮ್ ಅಂದರೆ ಎಷ್ಟು, ಒಂದು 20,000 ಖರ್ಚು. ತೋರಿಸಿ ನೋಡೋಣ, ಯಾವುದು ಮ್ಯೂಸಿಕ್ ಇದೇನಾ ಮ್ಯೂಸಿಕ್ ಸಿಸ್ಟಮ್? ಇಲ್ಲಿ ಇದ್ರೊಳಗೆ ಇದೆಯಲ್ಲ. ಇನ್ನೊಂದೇನು ಅಂತಂದರೆ, ಎಲ್ಲ ರೇಸಿಂಗ್ ಕಾರಲ್ಲಿ ಸಾಮಾನ್ಯವಾಗಿ ನೀವು ನೋಡೇ ಇರ್ತೀರಾ, ಒಂದು ಸ್ಪಾಯ್ಲರ್ ಇದ್ದೇ ಇರುತ್ತೆ. ಇದೇನು ಅಂತಂದರೆ ಏರೋಡೈನಮಿಕ್ಸ್ಗೆ ಯೂಸ್ ಆಗುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು, ಆಟೋ ರಿಕ್ಷಾಗೆ ಸ್ಪಾಯ್ಲರ್ ಇದೆ. ನೀವು ಸೈಡಿಂದ ನೋಡಿದಾಗ ಗಾಡಿ ಬಂದು ಈ ರೀತಿ ಕಾಣ್ತದೆ, ನೋಡ್ತಾ ಇರ್ಬೋದು. ಅಣ್ಣ ಎಷ್ಟಾಯಿತು ಸ್ಪಾಯ್ಲರ್ಗೆ? ಇದು ಸ್ಪಾಯ್ಲರ್ಗೆ 2,500 ಆಯ್ತಲ್ಲ. ಬಟ್ ಚೆನ್ನಾಗಿ ಕಾಣ್ತಾ ಇದೆ. ಏನು ಅಂತಂದರೆ ಗಾಡಿ ಬಂದು ಬೋರ್ ಆಗಿಲ್ಲ. ಸೊ ನೋಡ್ತಿರ್ಬೋದು, ಒಳ್ಳೆ ಒಂದು SS ಸ್ಟೀಲ್ದು ಒಂದು ಬಂಪರ್ ಹಾಕಿದ್ದಾರೆ. ಇದೇನು ಅಂತಂದರೆ ಯಾವುದೇ ಒಂದು ಆಟೋ ಹಿಂದ್ಗಡೆಯಿಂದ ಯಾರೋ ಗುದ್ದೋತಿಗೆ ಪ್ರೊಟೆಕ್ಷನ್ ಆಟೋಗೆ ನೀಟ್ ಆ್ಯಂಡ್ ಕ್ಲಿಯರಾಗಿ ಕೊಡುತ್ತೆ. ಪ್ಲಸ್ ಸ್ಟಾಕೇ ಇದೆ ಹಿಂದ್ಗಡೆ. ಮತ್ತು ಇನ್ನೊಂದೇನು ಅಂತಂದರೆ ಇದರ ಒಳಗೆಲ್ಲ ಏನು ಅಂತಾರೆ LED ಲೈಟ್ಸ್ ಹಾಕಿದ್ದಾರೆ. ಆಮೇಲೆ ಗಾಡಿ ನೋಡ್ಬೋದು, ಹಿಂದ್ಗಡೆ ನಾರ್ಮಲ್ ಆಗಿದೆ, ಪ್ಲಸ್ಸು ಪ್ರಾಕ್ಟಿಕಲ್ ಆಗಿದೆ. ಸೊ ದುಡಿಯೋ ಗಾಡಿ, ತುಂಬ ಒಂದು ರಫ್ ಯೂಸ್ ಆಗೋ ಗಾಡಿ. ಜಾಸ್ತಿ ಮೋಡಿಫಿಕೇಶನ್ ಮಾಡ್ಕೊಂಡು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದು ನೋಡ್ತಿರ್ಬೋದು. ಬಟ್ ಇಷ್ಟು ಇವರು ಮೇಂಟೈನ್ ಮಾಡಿದ್ದಾರೆ ಅಂದರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಪ್ಲಸ್ ಇನ್ನೊಂದೇನು ಗೊತ್ತಾ, ನಂಗೆ ಇಷ್ಟ ಆಗಿರೋದು ಇದರಲ್ಲಿ, ಇದಕ್ಕೆ ಮಡ್ ಫ್ಲಾಪ್ಸ್ ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಇದರಲ್ಲಿ ಏನು ಅಂತಂದರೆ ಅವರಿಗೆ ಮೈಲೇಜ್ ಏರ್ ಡ್ರ್ಯಾಗ್ ಆದ ಕಾರಣ ಮೈಲೇಜ್ ಡ್ರಾಪ್ ಆಗುತ್ತೆ. ಆದರೆ ಏನು ಅಂತಂದರೆ ಅಷ್ಟಾಗಲ್ಲ, ಮಡ್ ಫ್ಲಾಪ್ ಇರೋ ಕಾರಣ ಹಿಂದ್ಗಡೆ ಬರೋರಿಗೆ ತೊಂದರೆ ಆಗಲ್ಲ. ಮಳೆಗಾಲದಲ್ಲಿ ಕೆಸರು ಹಾರೋದು ಏನೂ ಆಗಲ್ಲ. ಸೊ ಗಾಡಿಯ ಒಂದು ರೇರ್ ವ್ಯೂ ಈ ರೀತಿ ಇದೆ. ಇದೆಂತ ವಿಷಯ ಇದು? ಅದು ಮ್ಯಾಗ್ವೆಲ್ ನಾರ್ಮಲ್ ವೀಲ್, ಅದಕ್ಕೊಂದು ಎಕ್ಸ್ಟ್ರಾ ಪೀಸ್ ಕೊಡ್ತಾರೆ ಅವರು. ಎಕ್ಸ್ಟ್ರಾ ಪೀಸ್ ಕೊಟ್ಟು ಅದು ಎಲ್ಲ ರೆಡಿಮೇಡ್ ಸಿಗುತ್ತೆ ಅದೀಗ. ಹೌದಾ? ಈ ತರ ಒಂಥರ ಹೌದು, ಶಾಪ್ಗಳೆಲ್ಲ ಸಿಗುತ್ತೆ. ಹೌದಾ? ಎಷ್ಟಾಯ್ತು ಇದಕ್ಕೆ? ಅದಕ್ಕೆ 2,500 ಎರಡು ವೀಲಿಗೆ. 2,500 ಸೇಮ್ ಸೈಜ್ ಟೈರ್ ಆಗುತ್ತಾ? ಹೌದು, ಸೇಮ್ ಸೈಜ್ ಟೈರ್ ಆಗುತ್ತಲ್ಲ. ಮತ್ತೆ ಇದೆಲ್ಲ ಏನು ಅಂತಂದ್ರೆ ಗ್ರಾಫಿಕ್ಸ್. ಬಟ್ ಏನು ಅಂತಂದ್ರೆ ಮಡಿಕೇರಿಲಿ ಒಂದು ಪ್ರಾಬ್ಲಮ್ ಇದೆ. ಮಳೆಗಾಲ ನಮಗೆ 6 ಮಂತ್ಸ್ ಇರುತ್ತೆ, ಅದು ಕಂಟಿನ್ಯೂ ರೈನಿ ಸೀಸನ್ ಇರುತ್ತೆ. ಆ ಟೈಮಲ್ಲಿ ವಿಷಯ ಏನು ಅಂತಂದ್ರೆ ಗಾಡಿದು ಒಂದು ಗ್ರಾಫಿಕ್ಸ್ ಅಲ್ಲ
ಇದು ಅದರೊಂದು ಕಲರ್ ಡಿಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ಈಗ ಇದೇ ಒಂದು ಗಾಡಿಗೆ ಬೆಂಗಳೂರಲ್ಲಿ ಇದೆಯಲ್ಲ, ಇದು ಪಳ ಅಂತ ಇರ್ತಿತ್ತು, ಬರೀ ಧೂಳು ಹಿಡ್ಕೊಂಡಿರ್ತಿತ್ತು ಅಷ್ಟೇ. ಬಟ್ ಆದ್ರೂ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಸೊ ಟೋಟಲಾಗಿ ಎಷ್ಟು ಖರ್ಚಾಗಿರ್ಬೋದು? ಸೊ ಒಂದು ಕೌಂಟ್ ಇರುತ್ತಲ್ಲ, ಅಂದರೆ ಅಂದಾಜು 1 ಲಕ್ಷ ಹತ್ರ ಖರ್ಚಾಗಿರ್ಬೋದು. ಬರೀ ಮಾಡಿಫಿಕೇಷನ್ಗಲ್ಲ 1 ಲಕ್ಷ ಹತ್ರ ಖರ್ಚು, ಅದೇ 1.5 ಲಕ್ಷ ಅಷ್ಟೇ. 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಇದು ವಿಷಯ ಏನು ಅಂತಂದರೆ ಒಂದು ಇನ್ಸ್ಪಿರೇಷನ್ ಬೇರೆಯವ್ರಿಗೆ, ಗಾಡಿನ ಎಷ್ಟು ಚೆನ್ನಾಗಿ ಇಟ್ಕೋಬೋದು, ನಾರ್ಮಲ್ ಗಾಡಿನ ಯಾವ ರೀತಿ ಮಾಡ್ಕೋಬೋದು. ಪ್ಲಸ್ ಇನ್ನೊಂದೇನು ಅಂತಂದರೆ ಇದು ನಿಮಗೆ ದೇಶದಾದ್ಯಂತ ಎಲ್ಲ ಕಡೆ ನೋಡೋಕ್ಕೂ ಸಿಕ್ಕಲ್ಲ. ನಿಮ್ಮ ಪ್ರಕಾರ ಆಟೋ ಜಾಸ್ತಿ ಇಂಡಿಯಾದಲ್ಲಿ ಮೋಡಿಫಿಕೇಶನ್ ಮಾಡೋದಿಲ್ಲಿ ನಮ್ಮ ಕೊಡಗಲ್ಲ ಅನ್ಕೊಳ್ತೀನಿ. ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿದ್ರೆ ನಮ್ಮ ಕೊಡಗಲ್ಲ ಇನ್ನೂ ಬೇಜಾನ್ ಗಾಡಿಗಳಿದೆ. ಇನ್ನೂ ಬೇಜಾನ್ ಗಾಡಿಗಳು, ಇದಕ್ಕಿಂತ ಮಾಡಿಫಿಕೇಶನ್ ಆದ ಗಾಡಿಗಳು ಇನ್ನೂ ಇದೆ. ಅಂದರೆ ಅಣ್ಣ ಹೇಳ್ತಿರೋ, ಸುರಣ್ಣ ಹೇಳ್ತಿರೋದು ಏನು ಅಂತಂದರೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇನ್ನು ನೀವು ಹೋಯ್ತಿದ್ರೆ ಅಗಿತಾ ಹೋದರೆ ಇನ್ನೂ ಆಳ ಬೇಕಾದಷ್ಟಿದೆ, ಇನ್ನೂ ಬೇಜಾನ್ ಗಾಡಿಗಳಿದೆ ಅಂತ ಹೇಳ್ತಿರೋದು. ಆದರೂ ಏನು ಅಂತಂದರೆ ನಿಮ್ಮ ಗಾಡಿ ನೋಡಿ ನನಗಂತೂ ಸಖತ್ ಖುಷಿ ಆಯಿತು. ಏನು ಅಂತಂದರೆ ನಮ್ಮ ಒಂದು ವ್ಯೂವರ್ಸು ಈ ಒಂದು ವೆಹಿಕಲ್ನ ನೋಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇನ್ಸ್ಟಾ ಐ ಡಿ ಹಾಕಿರಲ್ಲ, ಇನ್ಸ್ಟಾ ಐ ಡಿ ಹಾಕಿರಿ. ಏನು ಅಂತಂದರೆ ನಿಮ್ಮದೇನೋ ಡೌಟ್ಸ್ ಇದ್ದರೆ ಅವರು ಕ್ಲಿಯರ್ ಮಾಡಿ ಕೊಡ್ತಾರೆ. ಆಮೇಲೆ ನಿಮ್ಮ ಒಂದು ಮೋಡಿಫಿಕೇಷನ್ಗೆ ಇವರು ಹೆಲ್ಪ್ ಮಾಡ್ತಾರೆ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಏನು ಅಂತಂದರೆ ಆಟೋ ಕಮ್ಯುನಿಟಿನ ಬಿಲ್ಡ್ ಮಾಡಿ ಅಷ್ಟೇ, ಒಳ್ಳೆ ರೀತಿಲಿ. ಇದೇನಿದು ಇದೆಯಲ್ಲ, ಇದೇನಿದು? ಅದು ಫ್ರಂಟಿಗೆ ಬರುತ್ತೆ ಸರ್. ಏನದು ಕರ್ಟನಲ್ಲಿ ಡಿಸೈನ್? ಹೌದೌದು, ಅದು ಟಾಪ್ ಇದರಲ್ಲೇ ಡಿಸೈನ್ ಮಾಡ್ತಾರೆ. ಆದರೆ ಒಂಥರ ಲುಕ್ಕು ಚೆನ್ನಾಗಿದೆ ಈ ಥರ ಎಲ್ಲ. ಇದಕ್ಕೆ ಎಷ್ಟಾಯ್ತದೆ ಆ ಥರ ಮಾಡ್ಸೋಕ್ಕೆ? ಅದೇ ಟೋಟಲ್ ಆಗಿ ನಾನು ಹೇಳ್ದಲ್ಲ ಆಗಲಿ 17,000 ಆಯಿತು ಎಲ್ಲ ಟೋಟಲ್ ಆಗಿ, ಎಲ್ಲ ಟಾರ್ಫಲ್ಲು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಟಾರ್ಫಲ್ ಎಷ್ಟು ಉದ್ದ ಇದೆ ಅಂತ. ಇದು ಏನು ಅಂತಂದರೆ ಮಡಿಕೇರಿಲಿ ರೈನಿ ಸೀಸನ್ ಜಾಸ್ತಿ ಅಲ್ವಾ, ಸೊ ಅಷ್ಟು ದೊಡ್ಡ ಕರ್ಟನ್ ಬೇಕಾಗೇ ಆಗಿರುತ್ತೆ, ಇಲ್ಲಾಂತಂದರೆ ನೀರೆಲ್ಲ ಒಳಗೆ ಬರುತ್ತೆ. ಇದೇನಾದ್ರು ಜಸ್ಟ್ ಒಂದು ವಿಡಿಯೋಕ್ಕೆ ಮಾತ್ರ ಇದನ್ನೆಲ್ಲ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ಗಳನ್ನ ನಾನು ಹಾಕೋದು. ಓಕೆ, ಬಾಕಿ ಇದನ್ನೆಲ್ಲ ಬಿಚ್ಚಿಟ್ಬಿಡ್ತೀನಿ, ಯಾಕಂತಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ವಿಷಯ ಏನು ಅಂತಂದರೆ ಮಾಡ್ಲಿಂಗಿಲ್ಲ. ಸೊ ವಿಷಯ ಏನು ಅಂತಂದರೆ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಇವರಿಗೆ ತುಂಬ ಫಾಲೋವರ್ಸ್ ಇದ್ದಾರೆ. ವಿಷಯ ಈಗ ಆಟೋಗೆ ತುಂಬ ಫ್ಯಾನ್ ಫಾಲೋಯಿಂಗು ಇದೆ. ಸೊ ವೀಡಿಯೋಗೋಸ್ಕರ ಏನು ಅಂತಂದರೆ ಇದನ್ನೆಲ್ಲ ಇವರು ಅಟ್ಯಾಚ್ಮೆಂಟ್ನೆಲ್ಲ ಫಿಟ್ಟಿಂಗ್ ಮಾಡಿ ತಂದಿರೋದು. ಇನ್ನೊಂದೇನು ಅಂತಂದರೆ ಬಾಡಿಗೆ ಹೊಡಿಯೋತ್ತಿಗೆ ಇದನ್ನೆಲ್ಲ ಅಟ್ಯಾಚ್ಮೆಂಟ್ ಎಲ್ಲ ಹಿಡ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ ಈ ಅಟ್ಯಾಚ್ಮೆಂಟ್ ಎಲ್ಲ ಇದೆಯಲ್ಲ, ಇದು ಕೆಲವೊಂದು ಲೀಗಲ್ ಆಗಿರುತ್ತೆ, ಕೆಲವೊಂದು ಇಲ್ಲೀಗಲ್ ಆಗಿರುತ್ತೆ. ಸೊ ಪ್ರಾಬ್ಲಮ್ಮು ಇವ್ರ ಕಡೆಯಿಂದ ಕಸ್ಟಮರ್ಗೂ ಆಗಬಾರ್ದು, ಪ್ಲಸ್ ಏನು ಅಂತಂದರೆ ಸೈಡಲ್ಲಿ ಹೋಗ್ತಿರೋ ಪೆಡೆಸ್ಟ್ರಿಯನ್ಸ್ಗೂ ಆಗಬಾರ್ದು ಅಂತೇಳಿ ಈ ಒಂದು ವೀಡಿಯೋಗೋಸ್ಕರ ಮಾತ್ರ ಈ ಅಟ್ಯಾಚ್ಮೆಂಟ್ಸ್ನೆಲ್ಲ ಹಾಕಿರ್ತಾರೆ. ಮಿಕ್ಕಿರೋ ಟೈಮಲ್ಲಿ ಇದನ್ನು ಬಿಚ್ಚಿ ಇಡ್ತಾರೆ. ಯಾವ್ದನ್ನೆಲ್ಲ ಬಿಚ್ಚಿಡ್ತೀರಾ? ಎಲ್ಲ ಬಿಚ್ಚಿದ್ದೀನಿ, ಕೆಳಗೆ ಇದು ಎಲ್ಲ ಬಿಚ್ಚಿರ್ತೀರಲ್ಲ? ಎಲ್ಲ ಬಿಚ್ಚಿಟ್ಟಿರ್ತೀನಿ. ಓಕೆ ಓಕೆ ಓಕೆ. ಮೇಲೆ ಕ್ಯಾರಿಯರ್ಸ್ ಅಷ್ಟೇ, ಮೇಲೆ ಕ್ಯಾರಿಯರು ಬಿಚ್ಚಿಡ್ತೀರಲ್ಲ? ಹಾಕೋಗಿಲ್ಲ, ಅದೊಂದು ವಿಡಿಯೋ ಶೂಟಿಗೋಸ್ಕರ. ಅದೇ ಓಕೆ. ಸೊ ತುಂಬ ಖುಷಿ ಆಯಿತು. ಸೊ ನಿಮ್ಮ ಒಂದು ಆಟೋನ ನೋಡಿ ನನಗಂತೂ ಸೀರಿಯಸ್ ಆಗಿ ಒಂಥರ ಖುಷಿ ಆಯಿತು. ಏನೋ ಕಾರ್ಗಳನ್ನ ನೋಡ್ತಾ ಇರ್ತೀವಿ, ಬಟ್ ಆಟೋನ ನೋಡೋಕ್ಕೆ ಸಿಗೋದು ತುಂಬ ರೇಯರು. ಥ್ಯಾಂಕ್ಸ್ ಸುರಣ್ಣ. ಓಕೆ. ಸೊ ಇನ್ನಷ್ಟು ವೀಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗಿದ್ದಾರೆ. ಥ್ಯಾಂಕ್ ಯು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.